ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕೋ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಪರಮಾತ್ಮ ಹೇಳ್ತಾ ಇದ್ದಾನೆ, ನಮೇ ಭಕ್ತಃ ಪ್ರಣಶ್ಯತಿ. ನನ್ನ ಭಕ್ತ ಯಾವತ್ತೂ ಅವನು ನಾಶ ಹೊಂದುವುದಿಲ್ಲ. ಅವನು ಯಾವುದೇ ನರಕಾದಿ ಅನರ್ಥಗಳಿಗೆ ಪಾತ್ರನಾಗುವುದಿಲ್ಲ. ಹೇ ಕೌಂತೇಯ, ಹೇ ಅರ್ಜುನ, ಪ್ರತಿಜಾನೀಹಿ, ನೀ ತಿಳಿದುಕೋ, ಏನು ಅಂದರೆ ಮೇ ಭಕ್ತಃ ನ ಪ್ರಣಶ್ಯತಿ, ನನ್ನ ಭಕ್ತನಿಗೆ ಯಾವತ್ತೂ ನಾಶ ಇಲ್ಲ. ಆದ್ದರಿಂದ ಅವ ದುರಾಚಾರಿಯಾಗಿದ್ದರೂ ಸಹ ಅವನು, ಅಂತಹ ಭಕ್ತನು ಭಗವಂತನ ತತ್ವಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದರಿಂದ ಅವನು ಆದಷ್ಟು ಬೇಗ ತನ್ನ ದುರಾಚಾರವನ್ನು ತ್ಯಾಗ ಮಾಡಿದರೆ ಖಂಡಿತವಾಗಿ ಅವನು ಶಾಶ್ವತವಾಗಿರತಕ್ಕಂತಹ ಮೋಕ್ಷರೂಪವಾದ ಫಲವನ್ನು ಪಡಿತಾನೆ. ಹೇ ಕೌಂತೇಯ, ಅಲ್ಲೇ ಅರ್ಜುನನೇ, ನನ್ನ ಭಕ್ತನು ಶಾಶ್ವತವಾದ ಶಾಂತಿಂ, ಮೋಕ್ಷರೂಪವಾಗಿರತಕ್ಕಂತಹ ಫಲವನ್ನು ಕ್ಷಿಪ್ರಂ, ಕೂಡಲೇ ಅವನು ಪಡೆಯುತ್ತಾನೆ, ಚೆನ್ನಾಗಿ ಪಡೆಯುತ್ತಾನೆ. ನಿಗಚ್ಚತಿ, ನಿತರಾಂ ಗಚ್ಚತಿ, ಚೆನ್ನಾಗಿ ಪಡೆಯುತ್ತಾನೆ. ಹೇ ಕೌಂತೇಯ, ಹೇ ಕುಂತಿಪುತ್ರನೇ, ಮೇ ಭಕ್ತಃ, ನನ್ನ ಭಕ್ತನು ನ ಪ್ರಣಶ್ಯತಿ, ಅವನು ನಾಶವಾಗುವುದಿಲ್ಲ. ಇದನ್ನು ಪ್ರತಿಜಾನೀಹಿ, ತಿಳ್ಕೋ ಅಂತ ಈ ಶ್ಲೋಕದ ಪದಪದಾರ್ಥ. ಸಮ್ಯಕ್ ವ್ಯವಸಾಯವತ್ವೆ ಅಪಿ ಸುದುರಾಚಾರ ಕುತಃ ಸಾಧು ಮಂತವ್ಯ ಇತ್ಯತಃ ಕ್ಷಿಪ್ರಮಿತಿ. ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ರಾಯರು ವಿವೃತ್ತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಸಮ್ಯಕ್ ವ್ಯವಸಾಯವತ್ವೇ ಅಪಿ ಸುದುರಾಚಾರ ಕುತಃ ಸಾಧು ಮಂತವ್ಯ. ಸಮ್ಯಕ್, ಚೆನ್ನಾಗಿ, ವ್ಯವಸಾಯವತ್ವೇ ಅಪಿ, ವ್ಯವಸಾಯವುಳ್ಳವ. ವ್ಯವಸಾಯ ಅಂದ್ರೇನು? ನಿಶ್ಚಯ ಅಂತ ಅರ್ಥ. ಯಾವ ನಿಶ್ಚಯ? ಪರಮಾತ್ಮನ ವಿಷಯದಲ್ಲಿ ನಿಶ್ಚಯ, ಪರಮಾತ್ಮನ ತತ್ವದ ವಿಷಯದಲ್ಲಿ ನಿಶ್ಚಯ. ಪರಮಾತ್ಮನ ತತ್ವದಲ್ಲಿ ನಿಶ್ಚಯಾತ್ಮಕವಾಗಿ ಅವನು ತಿಳ್ಕೊಂಡಿದ್ದಾನೋ ಅಂಥವನು ಸುದುರಾಚಾರ, ಕೆಟ್ಟ ಆಚಾರವುಳ್ಳವನಾಗಿದ್ದರೆ ಅವನನ್ನು ಕೂಡ ಯಾಕೆ ಸಾಧು ಮಂತವ್ಯ, ಹಿಂದೆ ಹೇಳಿದ, ಸಾಧು ಮಂತವ್ಯ ಅಂತ ಹಿಂದೆ ಹೇಳಿದ ಹಿಂದಿನ ಶ್ಲೋಕದಲ್ಲಿ. ಅಪಿಚೆ ಸುದುರಾಚಾರ, ಆ ಶ್ಲೋಕದಲ್ಲಿ ಹೇಳಿ, ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅವನು ಚೆನ್ನಾಗಿ ತತ್ವನಿರ್ಣಯವನ್ನು ತಿಳಿದವನಾದ್ದರಿಂದ ಅವನನ್ನು ಕೂಡ ಸಾಧು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರಲ್ಲ ಹಿಂದಿನ ಶ್ಲೋಕದಲ್ಲಿ. ಕುತಃ, ಯಾವ ಕಾರಣದ ಅವನನ್ನು ಸಾಧು ಅಂತ ನಾವು ಅಂಗೀಕಾರ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕ ಹೊರಟಿದೆ.